ನೋಡಿ ಇವತ್ತು ಬೆಳಗ್ಗೆ ಭಯಾನಕ ಗಾಳಿ ಮಳೆ ಬರ್ತಾ ಇದೆ ಆಯ್ತಾ. ಸ್ವಲ್ಪ ಮಣ್ಣಲ್ಲ ನೋಡಿ ಯಾವ ತರ ಬರ್ತಿದೆ ಅಂತ. ನೋಡಿ ಮರ ಎಲ್ಲ ಹೇಗೆ ಹಾರ್ತಿದೆ ಅಂತ. ಎಂತದ್ದು ಆಗ್ಬೋದು ಆ ರೀತಿ. ನೋಡಿ ತೆಂಗಿನ ಮರದ ಅವಸ್ಥೆ ನೋಡಿ ಅಲ್ಲಿ. ಓ ದೇವರೇ, ಭಯಾನಕ ಗಾಳಿ ಆಯ್ತಾ. ಹೂ, ನೋಡಿ ಈ ಜಾಗದಲ್ಲಿ ನೋಡಿ, ಇಲ್ಲಿ ಈಗ ಮರ ಕಡ್ದ ಕಾರಣ ಆಯ್ತು ಇವ್ರು ಆ ಕಡೆಯವರು. ಇಲ್ಲ ಇದ್ರೆ ಇದೆಲ್ಲ ಈ ಕಡೆ ಕರೆಂಟ್ ವೈರಿಗೆ ಬೀಳ್ತಿತ್ತು. ಓ ಭಯಂಕರ ಗಾಳಿ ಮಳೆ ಬರ್ತಾ ಉಂಟು. ಆ ಕಡೆ ತೋಟದಲ್ಲಿ ಸಹ ಎಂತಾಗಿದೆ ಗೊತ್ತಿಲ್ಲ, ಆ ರೇಂಜಿಗೆ ಬರ್ತಾ ಉಂಟು ನೋಡಿ. ಬೆಳಗ್ಗೆ ಶುರುವಾಗಿದೆ, ಆ ಬೆಳಗ್ಗೆ 6 ಗಂಟೆಯಿಂದಲೇ ಈಗ 8 ಗಂಟೆ 8:30 ಆಗಿಕೊಂಡು ಬಂತ. ಈಗಲೂ ಇಷ್ಟು ಜೋರು ಗಾಳಿ ಮಳೆ ಬರ್ತಾ ಇದೆ. ಮೊನ್ನೆ ಎಲ್ಲ ಶಾಲೆ ಮಕ್ಕಳಿಗೆ ರಜೆ ಕೊಟ್ಟವಾಗ ಮಳೆ ಇರ್ಲಿಲ್ಲ ಸ್ವಲ್ಪ ದಿನ ಹಿಂದೆ. ಇವಾಗ ಈ ಮಳೆ ಅಂತೂ ಭಯಂಕರ ಮಳೆ ಉಂಟು. ನಾನು ಗೇಟ್ ಹಾಕ್ಲಿಕ್ಕೆ ಹೊರಟದ್ದು, ಅಲ್ಲಿ ಆಗ ಇದ್ರಲ್ಲಿ ಕದುರು ಬಂದಿದೆ ಅಂತ ಇದನ್ನು ಕೊಯ್ಯುವಂತ ಹೊರಟೆ. ಗಿಡ ಸಹ ಒಳ್ಳೇದಿಲ್ಲ, ಇದನ್ನು ತೆಗ್ದ್ರೆ ಸ್ವಲ್ಪ ಆದ್ರೂ ಒಳ್ಳೇದಾಗ್ತದೆ. ಈ ಮಳೆಗೆ ಹಾಳಾಗ್ತದೆ ತುಳಸಿ ಕಟ್ಟೆಯಲ್ಲಿದ್ದ ಗಿಡ. ಫುಲ್ ಒದ್ದೆ, ಗಾಳಿ ಜೋರು ಗಾಳಿ ಇದೆ. ಕೊಡೆ ಸಹ ಹರಿ ಹೋಗ್ತದೆ ಈಗ. ಕೊಡೆ ಅಲ್ಲಿ ನೋಡ ಒಂದಾರಿ. ನಮ್ಮ ಅಲ್ಲೆಲ್ಲ ಇದ್ದ ಮರ ಮೊನ್ನೆ ಕಡ್ದದ್ದ ಕಾರಣ ಆಯ್ತು ಅವರು. ಇಲ್ಲದಿದ್ರೆ ತಂತಿಗೆ ಬಿದ್ದು ನಮ್ಮ ಮನೆ ಹತ್ರ ಎಲ್ಲ ಬೀಳ್ತಿತ್ತು ಆ ಮರಗಳ. ದೊಡ್ಡ ಅಕೇಶಿಯ ಮರ ಇತ್ತು. ನಾನು ಫುಲ್ ಒದ್ದೆ ಆಯ್ತಾ. ಇಲ್ಲಿ ಹಿಂದ್ಗಡೆ ಇದ್ದ ಮರ ನೋಡಿ ಕಡ್ದ ಕಾರಣ ಆಯ್ತು. ಇಲ್ಲೇ ಪಕ್ಕದಲ್ಲಿ ಇದ್ದದ್ದು ನೋಡಿ. ಹಾಗೆ ಅದು ಇಲ್ಲದಿದ್ರೆ ಇವಾಗ ಇಲ್ಲಿ ಬೀಳ್ತಿತ್ತೆ. ಇವತ್ತಂತ ಗಾಳಿ ಬೆಳಿಗ್ಗಿನಿಂದಲೇ ಇವತ್ತು ಮಳೆ ಗಾಳಿ ಜಾಸ್ತಿ ಇದೆ. ಸ್ಕೂಲಿಗೆ ರಜೆ ಕೊಟ್ಟ ದಿನ ಇರುದಿಲ್ಲ ಆಯ್ತಾ. ಇವತ್ತಂತೂ ತುಂಬಾನೇ ಮಳೆ ಮತ್ತು ಗಾಳಿ ಭಯಂಕರ ಬರ್ತಾ ಇತ್ತು. ತೆಂಗಿನ ಮರ ಇದು ಸಣ್ಣ ಇರುವ ಕಾರಣ ಇಲ್ಲ, ಇದ್ರದಲ್ಲಿ ಎತ್ತರದಲ್ಲಿ ಇರುದು. ಅದು ದೊಡ್ಡ ಮರ ಆದ್ರೆ ಈಗ ಬೀಳ್ತಿತ್ತು ಆಯ್ತಾ. ಸಣ್ಣ ಮರ ಆದ ಕಾರಣ ಉಂಟು, ನೋಡುವಾಗ್ಲೇ ಭಯ ಆಗ್ತದೆ ಅದ್ರ ಗಾಳಿಗೆ ಬಗ್ಗುವಾಗ ನಮ್ಗೆ. ನಮ್ಮಲ್ಲಿಯೋ ಎಲ್ಲ ಮರ ಇತ್ತು ನೋಡಿ, ಈ ಜಾಗದಲ್ಲಿ ಆ ಸೈಡ್ ಅಲ್ಲಿ ಇತ್ತು, ಹಿಂದ್ಗಡೆ ಎಲ್ಲ ಇತ್ತು ಅಕೇಶಿಯ ಮರಗಳೆಲ್ಲ. ಅದ್ರನ್ನೆಲ್ಲ ಕಡಿಸಿದ್ದೆ, ಒಂದು ಮರವೇ ಬೇಡ ಅಂತ. ಅಂದ್ರೆ ಅದು ಯಾವಾಗ್ಲೂ ಕಟ್ಟಾಗಿ ರೋಡಿಗೆಲ್ಲ ಬೀಳ್ತಾ ಇತ್ತು, ಅದಕ್ಕೆ ಉಪದ್ರ ಆಗ್ತದೆ ಅಂತ ಅದ್ರನ್ನು ತೆಗಿಸಿಯೇ ಬಿಟ್ಟದ್ದು. ಹಾಗೆ ಇವಾಗ ನಮ್ಮ ಮರ ಇಲ್ಲ, ಹಾಗೆ ಬೇರೆ ಮರ ಇದ್ದದ್ದು ಇವ್ರು ಸಹ ಇದ್ದದನ್ನು ತೆಗೆದ್ರು. ಇನ್ನೀಗ ಈ ಸೈಡ್ ದೊಡ್ಡ ಆದ್ಮೇಲೆ ಇನ್ನಷ್ಟು ಸಮಯ ಮರದ ರೋಡ್ ಸೈಡಿಗೆ ರಗಳೇ ಇಲ್ಲ ಇಲ್ಲಿ. ಇಲ್ಲೇ ಇದ್ರೆ ಇಲ್ಲಿಗೆ ಈಚೆಗೆಲ್ಲ ಬೀಳ್ತದೆ ಸಹ. ಹಾಗೆ ಇವತ್ತು ಗಾಳಿ ಭಯಂಕರ ಇತ್ತು. ಹಾಗೆ ಆದಿತ್ಯನ ಹತ್ರ ಇಷ್ಟು ಗಾಳಿ ಇರುವಾಗ ಹೋಗುದು ಬೇಡ ಅಂತ ಹೇಳಿದೆ, ನಂಗೆ ಭಯ ಆಗ್ತಾ ಇತ್ತು. ಬೆಳಿಗ್ಗೆ ನಿಲ್ಲು ಗಾಳಿ ಆಯ್ತಾ. ಇವಾಗ ನೋಡಿ ನಾವು ವಿಡಿಯೋ ಮಾಡಿದ್ದೇವಲ್ಲ, ಇವಾಗ್ಲೂ ಅವನು ನಿಂತ ಮೇಲೂ ಮಳೆ ಗಾಳಿ ಬರ್ತಾನೆ ಇದೆ, ಬಿಡ್ತಾನೆ ಇಲ್ಲ ಇವತ್ತು. ಅವನು ಮತ್ತೆ ರೋಡಲ್ಲಿ ಹೋಗುವ ಸೈಡ್ ಮಳೆಗೆ ಮರ ಎಲ್ಲ ಇರ್ತದಲ್ಲ, ಭಯ ಆಗ್ತದೆ ಅಂತ ಬೇಡ ಅಂತ ಹೇಳಿದ್ ನಾನು. ನಿನ್ನೆ ಅವನು ರಾತ್ರಿ ಕ್ಲಿನಿಕ್ ಇಂದ ಬರುವಾಗ ಉಂಟಲ್ವ, ಇಲ್ಲಿ ನಮ್ಮ ಮನೆ ಹತ್ರವೇ ಒಂದು ರೋಡಿಗೆ ಅದು. ಅವಾಗ ಅವರು ಹೋಗುವಷ್ಟೊಂದು ಸ್ವಲ್ಪ ಜಾಗ ಮಾಡಿ ಇಟ್ಟಿದ್ದಾರೆ ಅಷ್ಟೇ, ಮರ ಫುಲ್ ತೆಗ್ದಿಲ್ಲ. ಹಾಗೆ ಮರ ಬಿದ್ದಿದೆ ಆಯ್ತಾ. ಎಲ್ಲಿಯಾದ್ರೂ ಹೀಗೆ ಹೋಗುವ ಹೊತ್ತಿಗೆ ಹಾಗೆ ದೊಡ್ಡ ದೊಡ್ಡ ಮರ ಇರುವಲ್ಲೆಲ್ಲ ಮರ ಬಿದ್ರೆ ಕಾರಿನ ಮೇಲೆ ಎಷ್ಟೋ ಆ ತರದ್ದು ಆಗ್ತದಲ್ಲ. ಹಾಗೆ ಭಯ ಆಗಿ ನಾನು ಬೇಡ ಅಂತ ಹೇಳಿದ್ದೆ ಅವನ ಹತ್ರ. ಹಾಗೆ ಇಲ್ಲಿ ನಮ್ಮ ಸೈಡಲ್ಲೆಲ್ಲ ರೋಡ್ ಸೈಡ್ ಅಲ್ಲಿ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಉಂಟು, ಸ್ವಲ್ಪ ಮುಂದೆ ಹೋದ್ಮೇಲೆ ಅಷ್ಟು ಹತ್ರ ಇಲ್ಲ. ಇಲ್ಲಿ ರೋಡ್ ಸೈಡ್ ಅಲ್ಲೇ ತುಂಬಾ ಮರಗಳಿದೆ ಆಯ್ತಾ. ಹಾಗೆ ಇವತ್ತಿನ ಗಾಳಿ ನೋಡಿದ್ರೆ ಯಾರಿಗೂ ಸಹ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಧೈರ್ಯನೇ ಬರ್ಲಿಕ್ಕಿಲ್ಲ, ಅಷ್ಟು ಗಾಳಿ ಬರ್ತಾ ಉಂಟು. ಮಳೆ ಆದ್ರೆ ಏನು ತೊಂದ್ರೆ ಇಲ್ಲಪ್ಪ, ಗಾಳಿಯದ್ದೇ ಭಯ. ಇಲ್ಲಿ ನಾವು ತಾಯಿ ಮನೆಗೆ ಬಂದಿದ್ದೇವೆ ಆಯ್ತಾ. ಹಾಗೆ ಇಲ್ಲಿ ತೋಟದಲ್ಲಿ ತುಂಬಾ ಅಸ್ತವ್ಯಸ್ತ ಆಗಿದೆ ಅಂತ ಕೆಲಸದವರೆಲ್ಲ ಹೇಳಿದ್ರು. ಹಾಗೆ ಬಂದ ನೋಡಿ, ಇಲ್ಲಿ ಒಂದು ಸಣ್ಣ ಎಂತ ಸಿಂಗಾಪುರ ಅಡಿಕೆ ಅಂತ ಹೇಳ್ತಾರಲ್ಲ, ಆ ಮರವೇ ಫುಲ್ ಬಗ್ಗಿದೆ. ಇಲ್ಲಿ ಬಾಳೆ ಎಲ್ಲ ತುಂಬ ಉಂಟು ನಮ್ಮ ತೋಟದಾಗೆಲ್ಲ. ಬಾಳೆ ಎಲ್ಲ ಬಿದ್ದಿರ್ಬೋದಂತ ಅನಿಸ್ತದೆ ನೋಡುವಾಗ. ಇಲ್ಲೆಲ್ಲ ಹಣ್ಣಡಿಕೆ ಸಹ ಬಿದ್ದುಕೊಂಡು ಉಂಟಾಯ್ತಾ. ನಮ್ಮಲ್ಲಿ ತೋಟಕ್ಕೆ ಹೋಗ್ಲಿಕ್ಕೂ ಆಗ್ಲಿಲ್ಲ, ಅಂದ್ರೆ ಮನೆಯಿಂದ ಸುಲಭ ಇಲ್ಲ. ಇಲ್ಲಿ ಮನೆ ಬುಡದಲ್ಲೇ ತೋಟ ಇದೆ, ಆದ ಕಾರಣ ಇಲ್ಲಿ ಬಂದದ್ದು ನೋಡ್ಲಿಕ್ಕೆ ಇಲ್ಲಿ ಎಂತ ಆಗಿದೆ ಅಂತ. ಇಲ್ಲಿ ನೋಡಿ ಇಲ್ಲಿ ಕರೆಂಟ್ ಲೈನ್ ಇದೆ ಆಯ್ತಾ ತೋಟದಲ್ಲಿ, ಅದಕ್ಕೆ ಪೈಪ್ ಸಹ ಹಾಕಿಕೊಂಡುಂಟು. ಅಲ್ಲ ಇವಾಗ ತೆಗ್ದಿದ್ದಾರೆ, ಮುಂಚೆ ಇತ್ತು ಇಲ್ಲಿ ಕಪ್ಪು ಪೈಪು, ಇದೀಗ ಹೊಸ ಪೈಪು ಮೊನ್ನೆ ಬೇಸಿಗೆಯಲ್ಲಿ ಹಾಕಿದ್ದು. ನೋಡಿ ಇಲ್ಲಿ ಇದೇ ಜಾಗದಲ್ಲಿ ಈಗ ಅಡಿಕೆ ಮರ ಎಲ್ಲ ಬಿದ್ದಿದೆ ಆಯ್ತಾ. ವರ್ಷವಾಗಿ ಆ ಕರೆಂಟ್ ಲೈನ್ ತೋಟದಲ್ಲೇ ಹೋಗಿ ತುಂಬ ಉಪದ್ರ ಆಗ್ತಾ ಇತ್ತು. ಹಳೇ ಸರಿಗೆ ಇದ್ದದ್ದು ಅದನ್ನೆಲ್ಲ ಈ ಸಲ ಚೇಂಜ್ ಮಾಡಿದ್ದಾರೆ ಬಂದು. ಎಲ್ಲ ವರ್ಷ ಅವರಿಗೆ ಮಳೆಗಾಲದಲ್ಲಿ ಸಾಕಾಗಿ ಹೋಗ್ತದೆ. ಇಲ್ಲಿ ಲೈನಲ್ಲಿ ಇದೆ ನೋಡಿ ಬಿದ್ದುಕೊಂಡು, ಲೈನಿಗೆ ಬಿದ್ದಿದೆ. ಇಲ್ಲಿ ಕರೆಂಟ್
ಇವರಿಗೆ ಆಚೆ ಸೈಡಿಂದ ಹೂವು ಕಾಣ್ತದೆ, ಈ ಲೈನ್ ಬೇರೆ. ಇಲ್ಲಿ ಈಗ ಚೇಂಜ್ ಮಾಡಿದ್ದಾರೆ ಅಣ್ಣ ತೋಟದ್ದು. ಇದು ನೋಡಿ, ಇಲ್ಲಿ ಒಂದು ಅಡಿಕೆ ಮರ ಬಿದ್ದಿದೆ. ಇಲ್ಲಿ ಅಡ್ಡಕ್ಕೆ ಹಾಕಿಕೊಂಡಿರುದು, ಮೇಲಿಂದ ಕೆಳಗೆ ಅಡಿ ಅಡಿಯಾಗಿ. ನಮ್ಮಲ್ಲಿ ಈ ತರ ಇರುದಲ್ಲ ಆಯ್ತಾ, ನಮ್ಮ ಮನೆಯಲ್ಲೆಲ್ಲ ಇನ್ನು ಬಂದು ತೆಗಿಲಿಕ್ಕೆ ಕೆಲಸ ಉಂಟು ಅವರಿಗೆ. ಅವರು ಬಾರದೆ ನಾವೇ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ತಂತಿಗೆ ಬಿದ್ದದನ್ನೆಲ್ಲ. KB ಅವರು ಲೈನ್ ಮ್ಯಾನ್ ಎಲ್ಲ ಬರದೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವರೇ ಮಾಡ್ಲಿಕ್ಕಷ್ಟೆ. ಎಲ್ಲಾ ಕಡೆಯೂ ಕರೆಂಟ್ ಲೈನ್ ಇದೆ ಆಯ್ತಾ, ಆ ಸೈಡಲ್ಲಿ ಫುಲ್ ಹೋಗ್ತದೆ. ಮಳೆಗಾಲದಲ್ಲಿ ತೋಟಕ್ಕೆ ಕೆಲಸಕ್ಕೆ ಬರುದಂದ್ರೆ ತುಂಬಾ ಕಷ್ಟ. ಗಾಳಿ ಎಲ್ಲ ಇರುವಾಗ, ಗಾಳಿ ಮಳೆ ಇರುವಾಗ ತೋಟಕ್ಕೆ ಬರ್ಲಿಕ್ಕೆ ಭಯ ಆಗ್ತದೆ, ಕರೆಂಟ್ ಲೈನ್ ಇರುವ ಕಾರಣ. ಇಲ್ಲಿ ಒಂದು ತೆಂಗಿನಕಾಯಿ ಇದೆ ನೋಡಿ ಬಿದ್ದುಕೊಂಡು. ಕೆಲಸಕ್ಕಿದ್ದಾರೆ, ಅವರನ್ನು ಕೂಡ ಮನೆಯಲ್ಲಿ ಈ ತೋಟಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇದು ಎಂತ ಕರೆಂಟ್ ಲೈನ್ ಇರುವ ಕಾರಣ. ಗಾಳಿಗೆ ಎಂತ ಆಗ್ತದೆ ಗೊತ್ತಾಗುದಿಲ್ಲ. ನೋಡ, ಆ ಸೈಡಲ್ಲಿ ಕರೆಂಟ್ ಲೈನ್. ಈ ಸೈಡ್ ಮೇಲಂದವು ಹೋಗ್ತಾ ಅಡಿಯಂದ ಹೋಗ್ತಾ ಅಲ್ಲೇ ಹೋಗ್ತದ. ಈ ತರ ಇರುದು ನೋಡಿ. ನಮ್ಮಲ್ಲೆಲ್ಲ ಅಡ್ಡ ಇರ್ತದೆ, ಇದು ಹೀಗೆ ಮೇಲಿಂದ ಕೆಳಗೆಗೆ ಲೈನ್ ಲೈನ್ ಹಾಗೆ ಹೋಗಿದೆ. ಇಲ್ಲಿ ಒಂದು ದೊಡ್ಡ ಬಾಳೆ, ಎಲ್ಲ ಬಾಳೆ ಬಿದ್ದಿದೆ ಆಯ್ತಾ. ತುಂಬಾ ಬಾಳೆ ಉಂಟು ಇಲ್ಲಿ ಆ ತೋಟದಲ್ಲಿ, ನಮ್ಮಲ್ಲಿ ಇಲ್ಲ. ಇಲ್ಲಿ ಕೆಲಸಕ್ಕೆಲ್ಲ ಇರುವ ಕಾರಣ ಇದು ಬೆಳೆದುಕೊಂಡು ಬಂದಿದೆ. ದೊಡ್ಡ ಗೊನೆ, ಇದು ತುಂಬಾನೇ ದೊಡ್ಡದಿದೆ. ಕಡಿಯದಿದ್ರೆ ಇನ್ನೇನಾದ್ರೂ ಬಂದು ತಿನ್ಬಹುದು ಅದ್ರನ್ನು. ಕದಳಿ ಬಾಳೆ ಕೊನೆ ಎಲ್ಲ ಬಾಳೆ ಬಿದ್ದುಕೊಂಡಿದೆ. ಅಡಿಕೆ ಮರ ಅಂತ ಒಟ್ಟು ಬಿದ್ದಿದೆ. ಇಲ್ಲಿ ತೋಟದಲ್ಲಿ ಒಳ್ಳೆ ಮೆಣಸು ತುಂಬಾ ಇದೆ, ಆದ್ರೂ ಸಾಯ್ತಾ ಇರ್ತದೆ. ಸತ್ತ ಹಾಗೆ ನಡ್ತಾನೂ ಇರ್ತಾರೆ. ನಮ್ಮಲ್ಲಿ ಹಾಗೆ ಅಲ್ಲ, ಇಲ್ಲಿ ನಡೆಸ್ತಾ ಇರ್ತಾರೆ, ನಡ್ತಾ ಇರ್ತಾರೆ. ಹಾಗೆ ಒಳ್ಳೆ ಮೆಣಸಿನ ಗಿಡಗಳಿವೆ. ಇದೆಲ್ಲ ಕಷಿ ಗಿಡಗಳು. ಅದಾದ್ರೂ ಕೂಡ ನೋಡಿ, ಹೀಗೆ ಮರ ಬೀಳುವಾಗ ಕೆಲವೊಮ್ಮೆ ಒಳ್ಳೆ ಒಳ್ಳೆ ಮೆಣಸಿರುವ ಮರವೇ ತುಂಡಾಗಿ ಬೀಳ್ತದೆ. ಹಾಗೆಲ್ಲ ಆಗ್ತದೆ ನೋಡಿ. ಇಲ್ಲಿ ಅದರ ಪಕ್ಕದ್ದು ನೋಡಿ, ಒಳ್ಳೇದಿದೆ, ಮರ ಸತ್ತು ಹೋಗಿದೆ ನೋಡಿ. ಇಲ್ಲಿ ಒಂದು ಕಟ್ಟಾಗಿ ಬಿದ್ದಿದೆ, ಇಲ್ಲಿಯೂ ಹಾಗೆ ನೋಡಿ. ಅದು ಕಷಿಯ ಜಾಗದಿಂದಲೇ ಕಟ್ಟಾಗಿ ಹೋಯ್ತದ, ಸತ್ತದು. ಅದೆಂಥದ್ದು ಬಿದ್ದೆಲ್ಲ ಹಾಗೆ ಕಟ್ಟಾಗಿ ಸಾಯ್ತದೆ. ತುಂಬ ಹಾಗೆ ಆಗ್ತದೆ. ಆದರೂ ಅವರು ವಾಪಸ್ ಇಲ್ಲಿ ನಡೆಸ್ತಾರೆ ಆಯಿತಾ. ಬಾಳೆಗಳೆಲ್ಲ ಅಡ್ಡದಿಟ್ಟು ಇಡೀ ಬಿದ್ದಿದೆ, ಅಲ್ಲೆಲ್ಲ ತುಂಬಾ ಇದೆ. ತೋಟ ಕ್ಲೀನಿಂಗ್ ಕೆಲಸ ತುಂಬ ಆಯಿತಾ, ಮರಗಳೇ. ಹಾಗೆ ಈ ಒಂದು ಗಿಡ ನಟ್ಟು ಅದನ್ನು ದೊಡ್ಡ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಈ ಥರ ಮರ ಹೋದರೆ ವರ್ಷವೂ ಮಳೆಗಾಲದಲ್ಲಿ ತುಂಬಾ ಮರ ಹೋಗ್ತದೆ. ಈಗ ಇದು ಶುರುವಲ್ಲೇ ಇನ್ನೆಷ್ಟು ಹೋಗ್ಲಿಕ್ಕೆ ಇರ್ತದೆ ನೋಡಿ. ಹಾಗೆ ಎಂತ ಸೌಂಡ್ ಕೇಳ್ತಾ ಇದ್ದು. ಹಾಗೆ ಪೈಪ್ ನೀರೇನೋ ಹೋಗ್ತದೆ, ಎಲ್ಲೋ ನೀರು ಬರ್ತಾ ಇದೆ ಪೈಪಲ್ಲಿ, ಸೌಂಡ್ ಕೇಳ್ತಾ ಉಂಟಲ್ಲಿ. ಹಾಗೆ ಕತೆ. ಹಲಸಿನಕಾಯಿ ನೋಡಲ್ಲಿ, ಈ ಹಲಸಿನಕಾಯಿ ತುಂಬ ಒಳ್ಳೇದುಂಟಂತೆ ಆಯಿತಾ. ಹಣ್ಣು ಮೇಲೆ ಒಡೆದುಕೊಂಡು ಸಹ ಇದೆ ಆಯಿತಾ. ಬೆಳೆದು ಬಿಟ್ಟು ಮೇಲೆ ಒಡೆದಿದೆ, ಎಲ್ಲ ಕೊಳ್ತು ಹೋಗಿರ್ಬೋದು ಇವಾಗ. 1 2 3 4 5 ಮೇಲೆ ಇದ್ದು, ಕೆಳಗೆ 2 3 ಕೆಳಗೆ ಬುಡದಲ್ಲೇ ಒಂದಿದೆ. ಇದೇ ತೋಡು, ನಾವಲ್ಲಿ ದಾಟುವ ತೋಡು ಆಯ್ತಾ. ಇಲ್ಲಿಂದಲೇ ಆಚೆ ನೀರು ಹೋಗುದು. ನೀರು ಚೆನ್ನಾಗಿ ಹೋಗ್ತಾ ಇದೆ ಆಯ್ತಾ. ತುಂಬ ಜೋರು ಮಳೆ ಬರುವಾಗ ಇದರಲ್ಲಿ ಫುಲ್ಲು ಹೋಗ್ತದೆ, ತುಂಬ ನೀರು ಹೋಗ್ತದೆ. ಇಲ್ಲಿ ಪೇರಳೆ ಹಣ್ಣು ಇದೆ ನೋಡಿ, ಬೆಳೆದುಕೊಂಡು ಬಂದಿದೆ ಇದು. ಇಲ್ಲಿ ನೋಡಿ, ಪೇರಳೆ ಹಣ್ಣು ಇನ್ನೊಂದು ದೊಡ್ಡ ಮರ ಇದೆ ಇಲ್ಲಿ, ಅದರಲ್ಲಿ ಹಣ್ಣಾಗಿ ಬಿದ್ದಿದೆ. ಇದರಲ್ಲಿ ತುಂಬ ಇದೆ ನೋಡಿ, ದೊಡ್ಡದು ಹಣ್ಣಾಗಿ ಆಚೆ ಸಹ ಬಿದ್ದುಕೊಂಡೆಲ್ಲ ಇದೆ. ಅದಲ್ಲೆಲ್ಲ ಸುಮಾರು ಹಣ್ಣಾಗಿ ಬಿದ್ದಿದೆ. ಇಲ್ಲಿ ರಿಂಗಿನ ಬಾವಿ ಉಂಟು, ಅದಕ್ಕೆ ಸಾರಣೆ ಮಾಡಿಸಿದ್ದಾರೆ. ನಾನು ನೋಡಲಿಕ್ಕೆ ಬಂದಿರಲಿಲ್ಲ, ಹಾಗೆ ನೋಡುವಂತ ಈಚೆ ಬಂದದೀಗ. ಇದಕ್ಕೆ ಕಲ್ಲು ಕಟ್ಟಿಕೊಂಡು ಮಾತ್ರ ಇತ್ತು, ಇಷ್ಟು ಸಾರಣೆ ಇರಲಿಲ್ಲ. ಹಾಳಾಗಿತ್ತು ಸ್ವಲ್ಪ ಸಾರಣೆ, ಅದರನ್ನೆಲ್ಲ ಸರಿ ಮಾಡಿದ್ದು. ತೆಂಗಿನಕಾಯಿ ಎಲ್ಲ ಇದೆ ಬಿದ್ದುಕೊಂಡು. ಕೊತ್ತಳಿಗೆಲ್ಲ ಬಿದ್ದಿದೆ, ಗಾಳಿಗೆ ಬಿದ್ದದ್ದು. ಅದು ಹಾಕಿದಲ್ಲ ಆಯ್ತಾ, ಗಾಳಿಗೆಲ್ಲ ಬೀಳ್ತದೆ. ಇದು ಸಮುದ್ರ ಮಾಪಲ ಅಂತ, ತೋಡಿನ ಸೈಡಲ್ಲೆಲ್ಲ ಜಾಸ್ತಿ ಇದ್ರನ್ನು ನಡುದು, ಅಲ್ಲಿ ಆಗುದಂತ ಲೆಕ್ಕ. ಇದರಲ್ಲಿ ಆಗಿದೆ ನೋಡಿ. ಇಲ್ಲಿ ಅಲ್ಲಿ ಮನೆ ಹತ್ರ ಇತ್ತು, ಅದಲ್ಲಿ ಉಪದ್ರ ಆಗ್ತದೆ ಅಂತ ಕಡ್ದಿದ್ದಾರೆ ಅವತ್ತು ಮೋರಿ ಹಾಕುವಾಗ. ಇಲ್ಲೆಲ್ಲ ನೋಡಿ ಹೂ ಬಿಟ್ಟುಕೊಂಡಿದೆ. ಹೀಗೆ ನೋಡಿ, ಅದು ಈ ಥರ ಹೂ ಬಿಡುದು, ಹೀಗೆ ಕೆಳಗೆ ಬಂದು ಹೀಗೆ ಆಗ್ತದೆ. ಹೂ ಬಿಡ್ತಾನು ಇದೆ, ಅದು ಕೊಳ್ತಿದೆ ಆಯ್ತಾ ಮಳೆಗೆ. ನಕ್ಷತ್ರಗಳ ಮರವು ಇದ್ದಿಲ್ಲಿ.
ಇದು ಕುಂಭ. ಇಲ್ಲಾದ್ರೆ ದೊಡ್ಡದು ಬಿದ್ದದ ಅಪ್ಪ ಅಲ್ಲ ಸಾಕಲ್ಲ ಒಂದು ಸಸಿಗೆ ಎನ್ನಾಗೆ. ನಾನು ಒಂದು ಕೊಯ್ದೆ ಆಯ್ತಾ, ಬೆಳೆದಿದೆ ಅದು ಗಿಡ. ಎಷ್ಟು ಸಹ ಇತ್ತಲ್ಲಿ ಮನೆ ಹತ್ರ, ಅವಾಗ ಕೊಂಡೋಗಿ ನಾವು ನೆಟ್ಟಿಲ್ಲ ಮನೆಯಲ್ಲಿ. ನೆಟ್ಟಿದ್ರೆ ಈಗ ಮನೆಯೆಲ್ಲ ಆಗ್ತಾ ಇತ್ತು. ನಾವು ಇಲ್ಲಿ ತೋಡಿನ ಹತ್ರ ಬಂದದಾಯ್ತಾ. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ತೋಡಿಲ್ಲ ಅಲ್ಲ, ಹಾಗೆ ಒಮ್ಮೆ ತೋಡಿ ಹೇಗಿದೆ ಅಂತ ನೋಡು ಅಂತ ಬಂದದ್ದು. ಈ ಜಾಗದಲ್ಲೆಲ್ಲ ಕಲ್ಲು ಕಟ್ಟಿದ್ದು ಆಯ್ತಾ, ಇದೆಲ್ಲ ಜರ್ದು ಹೋಗಿದೆ ನೋಡಿ. ಈ ತೋಡಿಗೆ ಇಲ್ವಾ, ಈ ಸೈಡಿಗೆ 2 ವರ್ಷ ಹಿಂದೆ ಫುಲ್ ಕಲ್ಲು ಕಟ್ಟಿಸಿದ್ದು. ಜರ್ದಿತ್ತು ಅಲ್ಲಲ್ಲಿ ಎಲ್ಲ ಕಡೆ ಹಾಳಾಗಿತ್ತು, ಹಾಗೆ ಕಲ್ಲೆಲ್ಲ ಕಟ್ಟಿಸಿದ್ದು. ಇದು ಪಂಚಾಯತಿನವರೇನ ಇಲ್ಲಿ ಹೀಗೆ ಮಾಡಿದ್ದು. ಇದು ತುಂಬಾ ಉಪದ್ರ ಆಗ್ತಾ ಉಂಟು. ಇಲ್ಲಿ ಎಲ್ಲ ಮೇಲೆಯಿಂದ ಕಸ ಬಿಟ್ಟದೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತದೆ. ಮತ್ತೆ ಇದ್ರನ್ನು ಇಲ್ಲಿ ಇವರು ಯಾವಾಗ್ಲೂ ಕ್ಲೀನ್ ತೆಗಿತಾ ಇರ್ಬೇಕಾಗ್ತದೆ. ಮೊದ್ಲು ಇಲ್ಲಿ ಅಡಿಕೆ ಮರದ ಸಂಕ ಇದ್ದದಾಯ್ತಾ ಈ ಜಾಗಕ್ಕೆ. ಇದೆಲ್ಲ ಇದ್ದದ್ದು ಇತ್ತೀಚೆಗಾದ ಇದು. ಮುಂಚೆ ನಾವಿಲ್ಲಿ ಮಳೆಗಾಲದಲ್ಲಿ ಫುಲ್ಲು ನೀರು ಹೋಗ್ತಿದ್ರು. ಸ್ಕೂಲಿಗೆ ಈ ಸೈಡಿಗೆ ದಾಟಬೇಕು, ಆ ಸೈಡಿನಿಂದ ಈಚೆ ಬರಲಿಕ್ಕೆ ಸಂಕ ಇದ್ದದ್ದು. ಹಿಡಿಲಿಕ್ಕೆ ಕೂಡ ಏನಿರಲಿಲ್ಲ, ಹಾಗೆ ಇದರಲ್ಲಿ ಮಕ್ಕಳು ನಾವು ಹೋಗ್ತಾ ಇದ್ದೆವು. ಅದು 2 3 4 ಅಡಿಕೆ ಮರ ಸಹ ಹಾಕಿಕೊಂಡು ಇರಲಿಲ್ಲ ಇಲ್ಲಿ. ಆ 2 ಅಡಿಕೆ ಮರದಲ್ಲೇ ನಾವು ಹೋಗ್ತಾ ಇದ್ದೆವು. ಹಾಗಾಗಿ ಕಾರಣ ಈ ತೋಡಲ್ಲಿ ಏನು ಭಯ ಆಗುದಿಲ್ಲ ನನಗೆ, ತುಂಬಾ ಎಷ್ಟು ಭಯ ಆಗುದಿಲ್ಲ. ಆದ್ರೂ ಸಣ್ಣವರಿರುವಾಗ ತೋಡಿಗೆಲ್ಲ ಬಿದ್ದಿದ್ದೇವೆ ಅಂತ ನಾವು. ಒಮ್ಮೆ ಹೂವಲ್ಲಿ ಹಾಲು ಕೊಂಡೋಗುವ ಕೆಲಸ ಇತ್ತು ತಮ್ಮನಿಗೆ, ಅವನು ಅಲ್ಲೆಲ್ಲೋ ಬಿದ್ದಿದ್ದಾನೆ. ನಾನು ಇಲ್ಲೆಲ್ಲೋ ಬಿದ್ದಿದೆ ಆ ಸೈಡಲ್ಲಿ ಕಣಿ ಇರುವಾಗ. ಈಗ ಮಾತ್ರ ಅಲ್ಲೆಲ್ಲ ಮೋರಿ ಹಾಕಿ ಅಲ್ಲೆಲ್ಲ ಈಗ ಲೆವೆಲ್ ಆಗಿದೆ, ಎಲ್ಲೂ ಕಣಿ ಕಾಣುದಿಲ್ಲ. ಮೋರಿ ಹಾಕಿದ್ದಾರೆ ಫುಲ್ ಆಚೆಯಿಂದಲೇ. ಇಲ್ಲ ಇದ್ರಲ್ಲಿ ಸಹ ಕಣಿ ಇತ್ತು, ಅಲ್ಲಿಂದ ನಮ್ಮ ಮನೆ ಸೈಡಿನ ನೀರು ಬರಲಿಕ್ಕೆ. ಈಗ ಅದೆಲ್ಲ ಮೋರಿಯಲ್ಲಿ ಈಚೆ ಬರ್ತದೆ. ಇಲ್ಲಿ ನೋಡಿ ಬರೆ ಎಲ್ಲ ಜರ್ದಿದೆ ನೋಡಿ. ಮಳೆಗಾಲದಲ್ಲಿ ಇಲ್ಲಿ ಜೋರು ನೀರು ಇಲ್ಲೇ ಚೆನ್ನಾಗಿ ಮೇಲಿನಿಂದ ಬೀಳ್ತದೆ, ಗುಡ್ಡೆಯಿಂದ ಜಲಪಾತದಾಗೆ ಕಾಣ್ತದೆ ಆಯ್ತಾ ಬೀಳುವಾಗ. ಬೇಕಿದ್ದನ್ನು ನಿಮ್ಗೆ ತೋರಿಸ್ಲಿಕ್ಕೆ ವಿಡಿಯೋ ಹಾಕ್ತೇವೆ, ತೆಗ್ದದ್ದುಂಟು ನಮ್ಮ ಹತ್ರ. ಇಲ್ಲಿ ನೋಡಿ ಅಂಗಳದ ನೀರು ಬರುವ ಪೈಪ್ ಅದು. ಇಲ್ಲಿ ಕೆಳಗೆ ಅಲ್ಲಿ ಕಣಿಯದ್ದೆಲ್ಲ ಇದ್ರಲ್ಲಿ ಬರುದಾಯ್ತಾ ನೀರು. ಇಲ್ಲಿ ಬಂದು ಜಾಯಿಂಟ್ ಆಗಿ ಹೀಗೆ ಇದರಲ್ಲಿ ಹೋಗ್ತದೆ. ಇಲ್ಲಿ ತೋಡೆಲ್ಲ ಇವಾಗ ಎಲ್ಲ ತೋಡೆಲ್ಲ ಎಂತ ಇದು ಹೊಯ್ಗೆ ತುಂಬಿ ಮಳೆಲ್ಲ ಬಂದು ತುಂಬಿ ಎಲ್ಲ ಹೊಂಡ ಇದ್ದದ್ದು ಮೇಲೆ ಆಗಿದೆ ಆಯ್ತಾ. ಯಾರಿಗೂ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ನಮ್ಮಿಂದ ಸಾಧ್ಯ ಇಲ್ಲ ಅಲ್ಲ ಅಷ್ಟೊಂದು ಕೆಲಸ ಯಾರಿಗೂ. ಇಲ್ಲಿ ಈ ಸೈಡಿನ ತೋಡಲ್ಲೆಲ್ಲ ಆಗಿ ಇಲ್ಲೆಲ್ಲ ತುಂಬಿಕೊಂಡಿದೆ. ಇಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡುವಾಗ ತೆಗೆಸಿದ್ದಾರೆ ಇಲ್ಲಿಂದ, ಈ ಜಾಗದಿಂದ. ಇಲ್ಲಿ ಸಹ ತುಂಬಾ ಇದಾಗಿತ್ತು, ಎಂತ ಎತ್ತರ ಆಗಿತ್ತು ತೋಡು, ನೀರು ಮೇಲೆ ತುಂಬುವಾಗೆ. ಈ ಜಾಗದಲ್ಲಿ ಉಂಟಲ್ಲ ಒಂದು ಕೈ ಸಾಂಗ್ ಮಾಡ್ಲಿಕ್ಕೆ ಅಂತ ಹೊರಟ ಕೆಲಸ ಅರ್ಧದಲ್ಲಿ ಬಾಕಿ ಉಂಟು. ಇಲ್ಲಿ ಈಗ ಮಕ್ಕಳಿಗೆ ಹೋಗ್ಲಿಕ್ಕೆ ಇದಂದ್ರೆ ಸಿಮೆಂಟ್ ಎಲ್ಲ ಹಾಕಿದಲ್ಲಿ ಈಗ ಗೋಣಿ ಹಾಕಿದ್ದಾರೆ. ಇದರ ಮೇಲೆ ಏನು ಹಾಕದಿದ್ರೆ ಜಾರಿ ಬೀಳ್ಬಹುದಲ್ಲ, ಇದಕ್ಕೆ ಕೈ ಸಾಂಗ್ ಮಾಡ್ಲಿಕ್ಕೆ ಅಂತ ನೋಡಿ ಕಲ್ಲೆಲ್ಲ ಇಟ್ಟಿದ್ದಾರೆ. ಅದು ಮತ್ತೆ ಕೆಲಸ ಬಾಕಿ ಆಗಿದೆ ಆಯ್ತಾ, ಇಷ್ಟೇ ಆಗಿದೆ. ಆ ತೋಟ ಹೇಗಾಗಿದೆ ಈ ಸಲದ ಮಳೆಗಾಲದಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿಗೆ ಬಂದ ಕಾರಣ ಇಲ್ಲಿಯ ತೋಟ ಅಂತೂ ಸ್ವಲ್ಪ ಜಾಗ ಹೋಗಿ ನೋಡಿದ್ ನಾವು. ಇಡೀ ಎಲ್ಲಾ ಜಾಗ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲಿ ಸ್ವಲ್ಪ ಜಾಗ ಹತ್ರದ್ದನ್ನು ನೋಡಿಕೊಂಡು ಬಂದದ್ದು. ಹಾಗೆ ನಮ್ಮ ತೋಟದ ವಿಷಯವೇ ಬೇರೆ ಅಲ್ವಾ, ಹಾಗಾದ್ರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇವೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ರದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.